ಅತಿ ದೊಡ್ಡ ಬಟ್ಟೆ ಮಾರಾಟ ಏರಿಯಾ ಆಗಿರತಕ್ಕಂಥ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಈಗ ಜನದಟ್ಟಣೆಯೇ ಇಲ್ಲ. ವ್ಯಾಪಾರ ಇಲ್ಲದೆ ಬಣಗುಡ್ತಾ ಇರತಕ್ಕಂಥ ಅಂಗಡಿಗಳು ಜವಳಿ ಕಣಜದಲ್ಲೀಗ ಬಿಕೋ ಅನ್ನೋ ಏರಿಯಾ. 500,000 ರೂಪಾಯಿ ಮುಖಬೆಲೆಯ ನೋಟು ನಿಷೇಧದ ನಂತರ ಚಿಕ್ಕಪೇಟೆ ಈಗ ಸಂಪೂರ್ಣವಾಗಿ ಬದಲಾಗಿದೆ. ವ್ಯಾಪಾರ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲ ನೀಡಿರುವ ಸಾಕ್ಷಾತ್ ವರದಿ ಇಲ್ಲಿದೆ ನೋಡಿ. ಫೇಮಸ್ ಜವಳಿಯ ಕಣಜ, ಆರ್ಥಿಕ ವಹಿವಾಟಿನ ಮುಖ್ಯ ಕೇಂದ್ರ. ನಾವೀಗ ಇರೋದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ. 1,500ರ ಮುಖಬೆಲೆಯ ನೋಟು ನಿಷೇಧದ ಬಳಿಕ 30 ದಿನದಲ್ಲಿ ಯಾವ ರೀತಿ ವ್ಯಾಪಾರ ವಹಿವಾಟು ನಡೀತಾ ಇದೆ, ಇಲ್ಲಿನ ವ್ಯಾಪಾರಿಗಳು ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ಬದಲಾವಣೆ ಅಂದ್ರೆ ಆಕ್ಚುಲಿ ಇಲ್ಲಿ ತುಂಬಾ ಟಫ್ ಆಗಿದೆ. ಕಸ್ಟಮರ್ಸ್ 2000 ತಗೊಂಡ್ಬರ್ತಾರೆ, ಬಟ್ ನಾವು ಚೇಂಜಸ್ ಸಿಗಲ್ಲ. ಬಟ್ ಅನ್ ನೋಡಕ್ ಹೋದ್ರೆ ನಮಗೆ 500 ತಗೊಳ್ಳಿ, 1000 ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ವಿ ಕಾಂಟ್ ಟೇಕ್ ಇಟ್ ದಟ್. ತೊಗೊಳಕ್ಕಾಗಲ್ಲ. ಮತ್ತೆ ಇವರು ಕಸ್ಟಮರ್ ಏನ್ ಮಾಡ್ತಾರೆ, 2000 ತಂದು ಕೊಟ್ರೆ ಮತ್ತೆ ನಮ್ಗೆ ಚೇಂಜಸ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ. ಬಿಸ್ನೆಸ್ ಮಾರ್ನಿಂಗ್ ಅಂದ್ರೆ ಸಾಯಂಕಾಲ ತನಕ ಕುತ್ಕೊಂಡು ಒಂದ್ ಬೋಣಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ಆಗೋದೇ ಇಲ್ಲ. ಬಟ್ ಎಷ್ಟು ಪ್ರಮಾಣದಲ್ಲಿ ಕುಸಿದಿದೆ ವ್ಯಾಪಾರ ಈಗ ನಿಮ್ಗೆ? ಮೇಡಮ್ ಈಗ 80% ಹೋಗ್ಬಿಡಿದೆ ನಮ್ಗೆ. 70 to 80% ಕಂಪ್ಲೀಟ್ ಹೋಗ್ಬಿಡಿ ಮೇಡಮ್. ನೋ ಬಿಸ್ನೆಸ್, ನಥಿಂಗ್, ಏನಿಲ್ಲ. ಬೆಳಿಗ್ಗೆ ಸಾಯಂಕಾಲ ಗಂಟು ಕೂತ್ಕೊಂಡ್ರೆ ಒಂದು ಬೋಣಿ ಕಷ್ಟ ಆಗ್ಬಿಡಿ ಮ್ಯಾಮ್. ಒಂದ್ ದಿನಕ್ಕೆ 1,000 ರೂಪಾಯಿ ಆಗಲ್ಲ, 800 rupees ಆಗಲ್ಲ, ಆ ತರ ಮೇಡಮ್. ತುಂಬಾ ಟಫ್ ಆಗಿದೆ. ಇದು ಕೃಷ್ಣಮೂರ್ತಿ ಅವರ ಅಭಿಪ್ರಾಯವಾಗಿದೆ. ಏನು ಬೇರೆ ವ್ಯಾಪಾರಿಗಳನ್ನ ಕೂಡ ಮಾತಾಡ್ಸೋಣ, ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಸತ್ಯಂ ಸಿಲ್ಕ್ ನ ವ್ಯಾಪಾರಿ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವಾಗ ನಿಮಗೆ ಈಗ 30 ದಿನಗಳು ಕಳೆದಿದೆ ನೋಟು ನಿಷೇಧ ಆಗಿ. ಸೊ ಏನ್ ಅನ್ಸುತ್ತೆ, ಈಗ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ನಮ್ಗೆ ಇನ್ನ ಸಂಕಷ್ಟ ಆಗಿದೆ ಅಂತ? ಇಲ್ಲ, ನಮ್ಗೆ ಮುಂಚೆಯಿಂದ ಇವಾಗ 60 to 70% ಬಿಸ್ನೆಸ್ ಡಲ್ ಆಗಿದೆ. ನಮ್ ಸ್ಟೈಪಿಂಗ್ ಮಷೀನ್ ಇಂದ ಇರುವಾಗಿಂದ ನಮ್ಗೆ 30% ಇನ್ನ ವ್ಯಾಪಾರ ಆಗ್ತಾ ಇದೆ. ಮುಂಚೆಯಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಇತ್ತು, ಅದ್ರಿಂದ ನಿಮ್ಗೆ 60 to 70% ನಮ್ಗೆ ಬಿಸ್ನೆಸ್ ಇವಾಗ ಡಲ್ ಆಗಿದೆ. ಮುಂಚೆ ಅದೇ 60-70% ನಮ್ಗೆ ಬಿಸ್ನೆಸ್ ಗಳು ಜಾಸ್ತಿ ಆಗ್ತಾ ಇದ್ವು ಅಂತ. ಇವಾಗ ಜನನೇ ಬರ್ತಾ ಇಲ್ಲ. ಜನ ಬರ್ತಾ ಇದೆ. ಜನ ಬಂದ್ರು 2,000 ನೋಟ್ ತಗೊಂಡ್ ಬರ್ತಾರೆ. ಅದಕ್ಕೆ ಸ್ವಲ್ಪ ಚಿಲ್ಲರೆ ಕೊಡೋದು ಸಮಸ್ಯೆ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಈಗ ನಮ್ ಜೊತೆ ಜವಳಿ ಅಂಗಡಿ ವ್ಯಾಪಾರಿ ಆಗಿರುವಂತಹ ಚೇತನ್ ಅವರಿದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವಾಗ ನೋಟು ನಿಷೇಧ ಆಗಿ 1 ತಿಂಗಳಾಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಬಯಸ್ತೀವಿ. ಜನಗಳಿಗೆ ನೇರವಾಗಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಚಿಲ್ಲರೆ ಸಮಸ್ಯೆ ಆಗಿದೆ. RBI ಮಾತಾಡಿ 500 ಮುಖಬೆಲೆಯ ಹೊಸ ನೋಟ್ಗಳು ಬಿಟ್ರೆ ಎಲ್ಲ ಸರ್ವೇ ಸಾಮಾನ್ಯ ಜನಗಳಿಗೂ ತುಂಬಾ ಒಳ್ಳೇದಾಗುತ್ತೆ. ವ್ಯಾಪಾರದ ಮಟ್ಟಿಗೆ ಹೇಳೋದಾದ್ರೆ ನಿಮಗೆ ಎಷ್ಟರ ಮಟ್ಟಿಗೆ? ಆಲ್ಮೋಸ್ಟ್ 50% ಕಮ್ಮಿ ಆಗಿದೆ. ಮೇನ್ ಅನ್ನೋದು ಪ್ರಾಬ್ಲಮ್. ಪರ್ಟಿಕ್ಯುಲರ್ 20,000 ತಗೋಬೇಕಂತ ಬಿಟ್ರು ಫರ್ ಡೇ 2,000, 4,000 ಆತರ ಏನ್ ಬಿಟ್ಟಿದೆ, ಅದು ಪ್ರಾಬ್ಲಮ್ ಆಗಿದೆ. ಸರ್, ಈಗ ಸರ್ ನಿಮ್ಮ ಹತ್ರ ಸ್ವೈಪಿಂಗ್ ಮಿಷನ್ ಗಳು ಇರ್ತಾವಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳಲ್ವಾ? ಅದಾದ್ರೂ ಕೂಡ ಡೌನ್ ಆಗಿದೆ. ಅದು ಮ್ಯಾಕ್ಸಿಮಮ್ 50% ಡೌನ್ ಆಗಿದೆ ಮೇಡಮ್. 50% ಡೌನ್ ಆಗಿದೆ. ನಮ್ದು ಇದು ಹೋಲ್ಸೇಲ್ ಇರೋದ್ರಿಂದ ಯಾರು ಹೊರರಾಜ್ಯ ಯಾವುದೇ ಗ್ರಾಹಕರು ಬರ್ತಾ ಇಲ್ಲ. ನೇರವಾಗಿ ಕೇಂದ್ರ ಸರ್ಕಾರ ನಾವು ಮನವಿ ಮಾಡೋದಿಷ್ಟೇ, 500 ಮುಖಬೆಲೆಯ 100 ರೂಪಾಯಿ ಮುಖಬೆಲೆ ಹೊಸ ಲೋಟ್ಗಳನ್ನ ಬಿಟ್ರೆ ಎಲ್ಲ ಸಾಮಾನ್ಯ ಜನತೆಗೂ ಒಳ್ಳೆಯದಾಗುತ್ತೆ. ಚಿಕ್ಕಪೇಟೆ ವ್ಯಾಪಾರ ಈಗ ಸದ್ದಿಲ್ಲದಂತೆ ಮರೆಯಾಗಿ ಹೋಗಿದೆ. ವ್ಯಾಪಾರಸ್ಥರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ IT ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ KAS ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.